ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು. ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಹೆಸರು ಭಾವನಾ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ನನ್ನ ಚಾನಲನ್ನು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ನನ್ನ ಚಾನಲಲ್ಲಿ ಏನೇನು ಕಂಟೆಂಟ್ಸ್ ನೋಡಬಹುದು ಅಂತ ಅಂದರೆ, ನನ್ನ ಹೇರ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ನೋಡಬಹುದು, ಅಡುಗೆ ರೆಸಿಪೀಸ್ ನೋಡಬಹುದು, ಹೋಮ್ ಮೇಡ್ ಕ್ರಾಫ್ಟ್ಸ್ ನೋಡಬಹುದು, ಮತ್ತು ನನ್ನ ಡೈಲಿ ವ್ಲಾಗ್ಸ್ ನೋಡಬಹುದು. ಹೀಗೆ ನಾನು ಹಲವಾರು ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಎಲ್ಲರೂ ನನ್ನ ಚಾನಲನ್ನು ಮರೀದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗಿದ್ದರೆ ಇವತ್ತಿನ ನನ್ನ ಹೇರ್ ಕೇರ್ ರುಟೀನ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ನಾನು ಇವತ್ತು ಫ್ಲ್ಯಾಕ್ಸ್ ಸೀಡ್ ಜೆಲ್ ಮಾಡ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜ. ಈ ಜೆಲ್ಲನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡೋದು ಅಂತಲೂ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಹಾಗೆ ಈ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲನ್ನು ಕೂದಲಿಗೆ ಹೇಗೆ ಅಪ್ಲೈ ಮಾಡೋದು ಅಂತಂದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ಫ್ಲ್ಯಾಕ್ಸ್ ಸೀಡ್ ಜೆಲ್ಲನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಗ್ಯಾಸ್ ಆನ್ ಮಾಡಿ, ನಂತರ ಒಂದು ಪಾತ್ರೆಗೆ ನಾನು 2 ಲೋಟ ಅಷ್ಟು ನೀರು ಹಾಕಿದ್ದೀನಿ. ನಂತರ 2 ಲೋಟ ನೀರಿಗೆ 4 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಬೇಕು. ನನ್ನ ಕೂದಲು ಉದ್ದ ಇರೋದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕೂದಲು ಚಿಕ್ಕ ಇದ್ದರೆ ನೀವು 1 ಲೋಟ ನೀರಿಗೆ 2 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಹಾಕಿ ಮಾಡ್ಕೊಳ್ಳಿ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಡಿ. ಅದು ಕುದಿಬೇಕಾದ್ರೆ ಸ್ಲೋ ಮಾಡ್ಕೊಳ್ಳಿ. ಇದನ್ನು ತಿರುಗ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಫ್ಲ್ಯಾಕ್ಸ್ ಸೀಡ್ನಿಂದ ಹೇರ್ಗೆ ಏನೇನು ಉಪಯೋಗಗಳಿದ್ದಾವೆ ಅಂತ ನೋಡೋಣ. ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ನೆಕ್ಸ್ಟು ಕೂದಲು ಶೈನಾಗಿ ಕಾಣುತ್ತೆ, ಮತ್ತು ಕೂದಲೇ ತುದಿ ಸ್ಪ್ಲಿಟ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಹೇರ್ ಫಾಲ್ ಕಡಿಮೆ ಆಗುತ್ತೆ. ನೋಡಿ, ಇಷ್ಟೆಲ್ಲ ಫ್ಲ್ಯಾಕ್ಸ್ ಸೀಡ್ಸಿಂದ ಉಪಯೋಗಗಳಿವೆ. ನೀವು ಟ್ರೈ ಮಾಡಿ ನೋಡಿ. ಮೇಲೆ ನೊರೆ ಬರ್ತಾ ಇದೆ. ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಗಟ್ಟಿಯಾಗಿದೆ. ನೀವೇ ನೋಡ್ತಿದ್ದೀರಲ್ಲ ಹೇಗೆ ಗಟ್ಟಿ ಆಗ್ತಿದೆ ಅಂತ. ಫ್ಲ್ಯಾಕ್ಸ್ ಸೀಡ್ಸ್ ಬೆನಿಫಿಟ್ಸ್ ಹೇರ್ಗೆ ನೋಡಿದರೆ, ಈಗ ಹೆಲ್ತ್ಗೆ ನೋಡೋಣ. ಹೃದಯದ ಆರೋಗ್ಯ ಸುಧಾರಿಸುತ್ತೆ, ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸ್ಕಿನ್ಗೆ ಒಳ್ಳೆಯದು, ಮತ್ತು ವೆಯ್ಟ್ ಲಾಸ್ ಮಾಡುತ್ತೆ. ನೋಡಿ, ಇಷ್ಟೆಲ್ಲ ಹೆಲ್ತ್ಗೂ ಕೂಡ ಒಳ್ಳೆಯದು. ಈ ಜೆಲ್ ಹೇಗಿರುತ್ತೆ ಅಂದರೆ, ಮೊಟ್ಟೆಯೊಳಗೆ ಬಿಳಿ ಭಾಗ ಇರುತ್ತೆ ಅಲ್ವಾ, ಆ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಜೆಲ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಥರ ಬಂದರೆ ಜೆಲ್ ಆಗಿದೆ ಅಂತ ಅರ್ಥ. ಬಿಸಿ ಇದ್ದಾಗಲೇ ಅದನ್ನು ಟೀ ಅಥವಾ ಕಾಫಿ ಫಿಲ್ಟರ್ನಿಂದ ಫಿಲ್ಟ್ರ್ ಮಾಡಬೇಕು. ಅದು ಆರಿದ ಮೇಲೆ ಫುಲ್ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಶೋಧಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಬಿಸಿ ಇದ್ದಾಗಲೇ ಅದನ್ನು ಫಿಲ್ಟ್ರ್ ಮಾಡಬೇಕು. ಈ ಜೆಲ್ ಆರಿದ ಮೇಲೆ ಹೇರ್ಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಂದು ನಾನಿಲ್ಲಿ ತೋರಿಸ್ತೀನಿ ನೋಡಿ. ಮೊದಲು ಹೇರ್ಸನ್ನು 2 ಭಾಗವಾಗಿ ಮಾಡ್ಕೋಬೇಕು. ನೆಕ್ಸ್ಟು ಕೂದಲಲ್ಲಿರೋ ಸಿಕ್ಕನ್ನು ಕಂಪ್ಲೀಟಾಗಿ ಸ್ವಲ್ಪ ಇರ್ದೇ ಬಿಡಿಸ್ಕೋಬೇಕು. ಮಸಾಜ್ ಮಾಡೋದು ಮುಗಿದ ನಂತರ ಹೇರ್ಸನ್ನು ಫುಲ್ ಟ್ವಿಸ್ಟ್ ಮಾಡಿ ಕ್ಲಿಪ್ ಹಾಕ್ಕೋಬೇಕು. ಹೇರ್ಸ್ಗೆ ಜೆಲ್ ಅಪ್ಲೈ ಮಾಡೋದು ಮುಗಿದ ತಕ್ಷಣವೇ ಹೇರ್ ವಾಶ್ ಮಾಡಬಾರ್ದು. 2 ತಾಸು ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡಬೇಕು. ಹೇರ್ ಡ್ರೈ ಆಗುವಷ್ಟರಲ್ಲಿ ಒಂದು ಕ್ರಾಫ್ಟ್ ಮಾಡೋಣ ನೋಡಿ.
ಹೇಗಿದೆ ನಾನು ಮಾಡಿರೋ ಕ್ರಾಫ್ಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇರ್ ವಾಶ್ ಆದಮೇಲೆ ನನ್ನ ಹೇರ್ಸ್ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡಿ. ಈ ಜೆಲ್ ಮುಖ್ಯವಾಗಿ ಯಾವುದೇ ರೀತಿಯ ಸ್ಮೆಲ್ ಇರೋದಿಲ್ಲ. ಹಾಗೆ ಈ ಜೆಲ್ಲನ್ನು ನಾವು ಹಚ್ಚುವಾಗ ನಮಗೆ ಎಷ್ಟು ಕೋಲ್ಡ್ ಫೀಲ್ ಕೊಡುತ್ತೆ, ಹಾಗೆ ಹೇರ್ ವಾಶ್ ಆದಮೇಲೂ ಕೂಲ್ ಅನಿಸುತ್ತೆ. ಈ ಜೆಲ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪ್ಗೆ ಮತ್ತು ನಮ್ಮ ಕೂದಲಿಗೆ ಡೀಪ್ ನರಿಷ್ಮೆಂಟ್ ಸಿಗುತ್ತೆ. ಜೆಲ್ ಅಪ್ಲೈ ಮಾಡೋದ್ರಿಂದ ಹೇರ್ಸ್ ಸ್ಮೂತ್ ಆ್ಯಂಡ್ ಶೈನಿ ಆಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ, ನಾನು ಈ ಜೆಲ್ ಅಪ್ಲೈ ಮಾಡಿದ ಮೇಲೆ ನನ್ನ ಹೇರ್ಸ್ ಎಷ್ಟು ಸ್ಮೂತ್ ಆ್ಯಂಡ್ ಶೈನಿಯಾಗಿ ಕಾಣ್ತಿದೆ ಅಂತ. ಈ ಜೆಲ್ ಡೆಫಿನೇಟಾಗಿ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸಿದ್ದು. ನೀವು ಟ್ರೈ ಮಾಡ್ತಿರಲ್ಲ, ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣವಾ?